ಸಿಟಿಯಲ್ಲಿ ಜನರು ಅರ್ಜೆಂಟ್ ಆಗಿ ವಾಹನ ಓಡಿಸೋದು, ಮುಗ್ಗರಿಸಿ ಬೀಳೋದು ಕಾಮನ್. ಇಷ್ಟು ದಿನ ಸವಾರರು ಪಾದಚಾರಿ ಮಾರ್ಗದ ಮೇಲೆ ಗಾಡಿಗಳನ್ನು ಹತ್ತಿಸ್ತಾ ಇದ್ರು. ಆದ್ರೆ ಈಗ ಬಸ್ಗಳು ಬೋಲಾರ್ಡ್ಸ್ಗಳ ಮೇಲೆ ಗಾಡಿ ಹತ್ತೋಕೆ ಶುರು ಮಾಡಿದ್ದಾರೆ. ಲಕ್ಷ ಖರ್ಚು ಮಾಡಿ ಹಾಕಿದ ಯೋಜನೆ ಹಳ್ಳ ಹಿಡಿತಾ ಇದೆ. ಬೆಂಗಳೂರು ಸಿಟಿಯಲ್ಲಿ ಟ್ರಾಫಿಕ್ ಜಾಸ್ತಿ, ಬಸ್ಗಳು ಬೇಕಾಬಿಟ್ಟಿ ನುಗ್ಗುತ್ತವೆ. ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೋಲಾರ್ಡ್ಗಳನ್ನ ಪಾಲಿಕೆ ಹಾಗೂ ಬಿಎಂಟಿಸಿ ಸಹಭಾಗಿತ್ವದಲ್ಲಿ ಹಾಕಲಾಗಿದೆ. ರಸ್ತೆಯ ನಡುವೆ ಬೋಲಾರ್ಡ್ ಅಂದ್ರೆ ಪ್ಲಾಸ್ಟಿಕ್ ಕಂಬಗಳನ್ನ ಅಳವಡಿಸಿರ್ತಾರೆ. ಟ್ರಾಫಿಕ್ ಜಾಮ್ ಆಗದಿರಲಿ, ಅಪಘಾತ ತಪ್ಪಲಿ ಅನ್ನೋದು ಇದರ ಉದ್ದೇಶ. ಆದರೆ ವಾಹನ ಸವಾರರು ಬೇಕಾಬಿಟ್ಟಿ ಚಾಲನೆ ಮಾಡೋದ್ರಿಂದ ತಿಂಗಳ ಹಿಂದೆ ಅಳವಡಿಸಿದ ಬೋಲಾರ್ಡ್ಗಳು ಬೆಂಡಾಗಿ ನೆಲಕಚ್ಚುತ್ತಿವೆ. ಮಾಗಡಿ ರಸ್ತೆ ಟೋಲ್ ಗೇಟ್ ಹತ್ರ ತಿಂಗಳ ಹಿಂದೆ ಹೊಸದಾಗಿ ಅಳವಡಿಸಿದ ಪ್ಲಾಸ್ಟಿಕ್ ಡಿವೈಡರ್ಗಳ ಸ್ಥಿತಿ ಹೀಗಾಗಿದೆ. ಬಿಎಂಟಿಸಿ ಬಸ್ಗಳು ರಸ್ತೆಯ ಒಂದು ಬದಿಯಿಂದ ಸಾಗಬೇಕು. ಇದರಿಂದ ವಾಹನ ದಟ್ಟಣೆ ಕಡಿಮೆ ಆಗಬೇಕು ಅನ್ನೋದು ಇದರ ಉದ್ದೇಶ. ಆದರೆ ಚಾಲಕರು ಬೋಲಾರ್ಡ್ ಲೆಕ್ಕಿಸದೆ ಡಿವೈಡರ್ಗಳ ಮೇಲೆಯೇ ಚಾಲನೆ ಮಾಡಿಕೊಂಡು ಹೋಗ್ತಿರೋದ್ರಿಂದ ಹಾಳಾಗ್ತಿವೆ. ಕೆಎಸ್ಆರ್ಟಿಸಿ ಬಸ್ ಡಿವೈಡರ್ ಕೂಡ ಬೋಲಾರ್ಡ್ಗಳ ಮೇಲೆಯೇ ತಂದು ಬಸ್ ನಿಲ್ಲಿಸಿದಾಗ ನ್ಯೂಸ್ 18 ಪ್ರತಿನಿಧಿ ಪ್ರಶ್ನಿಸಿದ್ರು. ನೀವು ಬಸ್ ಅವ್ರು ಹಿಂಗ್ ಬರ್ಲಿ, ಆ ಕಡೆ ಟ್ರಾಫಿಕ್ ಜಾಮ್ ಆಗಬಾರ್ದು, ಬಸ್ ಅವ್ರು ಒಂದ್ ಲೈನ್ ಅಲ್ಲಿ ಬರ್ಲಿ ಅಂತ ನೀವೆಲ್ಲ ತಂದು ಈ ಕಡೆ ನಿಲ್ಲಿಸ್ತೀವಿ. ಅದ್ರ ಮೇಲೆ ಹಚ್ಕೊಂಡು ಒಂದ್ ಗಾಡಿ ನಿಮ್ಮ ಹತ್ರ ಇಲ್ಲಿಲ್ಲ ಬಂದಾಗ ಎಲ್ಲ ಲೈನ್ ನಿಲ್ಸಿರ್ತಾರೆ. ಪ್ರೈವೇಟ್ ಗಾಡಿ ಆಗಲಿ ನಮ್ ಗಾಡಿ ಯಾವ್ದೇ ಹಾಕಿರ್ತಾರೆ, ನಾವೆಲ್ಲಿ ನಿಂತ್ಕೋಬೇಕು ಸರ್? ನಿಮ್ಗೋಸ್ಕರನೇ ಹಾಕಿರೋದು ಸರ್, ನಮಗೋಸ್ಕರ ಹಚ್ಚಿದ್ರೆ ಸರ್. ನಾನ್ ನೋಡಿದ ಮಟ್ಟಿಗೆ 1.5 ತಿಂಗಳಾಯ್ತು. ಒಂದು ಬಿಎಂಟಿಸಿ ಇಲ್ಲ ಅಂದ್ರೆ ಪ್ರೈವೇಟ್ ಬಸ್, ಇವೆರಡರಿಂದನೇ. ಅದ್ ಬಿಟ್ಟು ಮಾಮೂಲಿ ಕಮರ್ಷಿಯಲ್ ವೆಹಿಕಲ್ ಇಂದ ಆಗಲ್ಲ. ಅದ್ ಬಿಟ್ಟು ಕೆಎಸ್ಆರ್ಟಿಸಿ ಅಷ್ಟೇ. ಈ ಮೂರು ಇಂದನೇ ಆಗ್ಬೋದು. ಕಮರ್ಷಿಯಲ್ ವೆಹಿಕಲ್ಸ್ ವೈಟ್ ಬೋರ್ಡ್ ಇಂದ ಆಗಲ್ಲ, ಆಟೋ ಇಂದನೂ ಆಗಲ್ಲ. ಈ ಮೂರು ಬಿಎಂಟಿಸಿ, ಕೆಎಸ್ಆರ್ಟಿಸಿ ಇಲ್ಲ ಅಂದ್ರೆ ಪ್ರೈವೇಟ್ ಬಸ್. ಅದಾದ್ಮೇಲೆ ಸರ್ ಅದು ಹೊಡೆದ್ರೇನೆ ಹಂಗಾಗೋದು. ಚಿಕ್ಕ ವೆಹಿಕಲ್ ಹೊಡೆದ್ರೆ ಆತರ ಆಗಲ್ಲ, ಬೆಂಡ್ ಆಗಲ್ಲ, ಪೂರ್ತಿ ಬೆಂಡ್ ಆಗಲ್ಲ. ಆಮೇಲೆ ಇನ್ನೊಂದು ಕ್ವಾಲಿಟಿನೂ ಇಲ್ಲ ಸರ್, ಅದು ಕ್ವಾಲಿಟಿ ಇಲ್ಲ. ಇನ್ನು ರಸ್ತೆ ಡಿವೈಡರ್ಗಳಾಗಿ ಅಳವಡಿಸಲಾಗಿರೋ ಪ್ಲಾಸ್ಟಿಕ್ ಪೋಲ್ಗಳು ನಗರದ ಹಲವೆಡೆ ಚಾಲಕರ ಬೇಜವಾಬ್ದಾರಿ ನಡೆಯಿಂದ ಹಾಳಾಗ್ತಿವೆ. ಇದರ ಬದಲು ಬೇರೆ ವ್ಯವಸ್ಥೆ ಮಾಡಲು ಸಾಧ್ಯನಾ ಅನ್ನೋದು ಅಧಿಕಾರಿಗಳು ಗಮನಿಸಬೇಕಾಗಿದೆ. ಬೇಕಾಬಿಟ್ಟಿ ಹಾನಿಯುಂಟು ಮಾಡುವ ವಾಹನ ಸವಾರರಿಗೆ ದಂಡ ವಿಧಿಸುವ ಕೆಲಸವನ್ನಾದರೂ ಮಾಡಬೇಕಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18. ಬೆಂಗಳೂರಿನಲ್ಲಿ ಹೀಟ್ ವೇವ್, ಕಾಲರ ಸೇರಿದಂತೆ ಅನೇಕ ಸಂಕಷ್ಟಗಳು ಉಲ್ಬಣವಾಗಿದ್ವು. ಇದೀಗ ಮಳೆ ಶುರುವಾಗಿದೆ. ಜೊತೆಗೆ ಮತ್ತೊಂದು ಟೆನ್ಷನ್ ಜನರನ್ನ ಕಾಡೋದಕ್ಕೆ ಶುರು ಮಾಡಿಬಿಟ್ಟಿದೆ. ಸೈಲೆಂಟ್ ಆಗಿ ತನ್ನ ಆರ್ಭಟವನ್ನು ತೋರಿಸ್ತಾ ಇದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಶುರುವಾಯಿತು ಡೆಂಘಿ ಟೆನ್ಷನ್. ಒಂದೇ ತಿಂಗಳಲ್ಲಿ 930 ಡೆಂಘಿ ಪ್ರಕರಣ ದಾಖಲು. ಬೇಸಿಗೆಯಿಂದ ಸಾಕಷ್ಟು ರೋಗ ರುಜಿನಗಳಿಂದ ಜರ್ಜರಿತರಾಗಿದ್ದ ಬೆಂಗಳೂರಿಗರನ್ನ ಡೆಂಘಿ ಕಾಡೋದಕ್ಕೆ ಶುರುವಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ. ಇಡೀ ರಾಜ್ಯದಲ್ಲಿ 2,500 ಡೆಂಘಿ ಪ್ರಕರಣಗಳು ದಾಖಲಾಗಿವೆ. ಬೆಂಗಳೂರು ಒಂದರಲ್ಲೇ ಏಪ್ರಿಲ್ನಿಂದ ಮೇ 10ರವರೆಗೆ ಬರೋಬ್ಬರಿ 930 ಕೇಸ್ಗಳು ದಾಖಲಾಗಿದೆ. ಇದರಲ್ಲಿ ಸೌತ್ ಝೋನ್ನಲ್ಲೇ ಹೆಚ್ಚು, ಅಂದ್ರೆ 453 ಕೇಸ್ಗಳು ವರದಿಯಾಗಿದೆ. ಪ್ರತಿದಿನಕ್ಕೆ 50ರಿಂದ 60 ಡೆಂಗಿ ಪಾಸಿಟಿವ್ ಕೇಸ್ಗಳು ವರದಿಯಾಗ್ತಿದೆ. ಕೆಸಿ ಜನರಲ್ ಸೇರಿದಂತೆ ಹಲವು ಆಸ್ಪತ್ರೆಗಳಲ್ಲಿ ಒಪಿಡಿ ಫುಲ್ ಆಗಿದ್ದು, ಜನ ಜ್ವರದಿಂದ ಬರ್ತಿದ್ದಾರೆ. ಹೀಗಾಗಿ ಮನೆ ಮುಂದೆ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಹಾಗೂ ಸೊಳ್ಳೆ ಕಚ್ಚದಂತೆ ಮೈತುಂಬ ಬಟ್ಟೆ ಧರಿಸಿ ಹಾಗೂ ಜ್ವರ, ಮೈಕೈ ನೋವಿನಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಅಂತಿದ್ದಾರೆ ವೈದ್ಯರು. ಮಳೆ ಶುರುವಾಗಿದೆ. ಯೂಶಲಿ ಡೆಂಗು ಏಡಿಸ್ ಈಜಿಪ್ಟಿ ಅನ್ನೋ ಒಂದು ಸೊಳ್ಳೆಯಿಂದ ಬರುತ್ತೆ, ವಿಚ್ ಇಸ್ ಎ ಡೇ ಟೈಮ್ ಬೈಟರ್ ಅಂತ ಕರಿತೀವಿ. ಅಂದ್ರೆ ಬೆಳಿಗ್ಗೆ ಹೊತ್ತೆ ಕಚ್ಚೋ ಸೊಳ್ಳೆ. ಇದನ್ನ ಟೈಗರ್ ಮಸ್ಕಿಟೋ ಅಂತಾನೂ ಕರಿತೀವಿ. ಅದ್ರ ಮೇಲ್ಗಡೆ ಹುಲಿ ಮೇಲೆ ಪಟ್ಟೆ ಇರುತ್ತೆ. ಅದು ಏನಾಗುತ್ತೆ ಅಂತ ಅಂದ್ರೆ ಈ ನಿಂತ ನೀರಿನಲ್ಲಿ ಈ ಸೊಳ್ಳೆ ಬ್ರೀಡಿಂಗ್ಗಳು ಹೆಚ್ಚಾಗುತ್ತೆ. ಎಲ್ಲಿ ನಿಂತ ನೀರುಗಳು ಎಲ್ಲ ಇರುತ್ತೆ ಅಲ್ಲಿ ಈ ಸೊಳ್ಳೆದು ಬ್ರೀಡಿಂಗ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ವಲಯವಾರು ಎಷ್ಟು ಪ್ರಕರಣ ಅಂತ ನೋಡೋದಾದ್ರೆ, ಬೊಮ್ಮನಹಳ್ಳಿ ವಲಯದಲ್ಲಿ 20 ಡೆಂಘಿ ಪ್ರಕರಣಗಳು ದಾಖಲಾಗಿದ್ರೆ, ದಾಸರಹಳ್ಳಿಯಲ್ಲಿ 2 ಪ್ರಕರಣ, ಪೂರ್ವ ವಲಯದಲ್ಲಿ 224 ಪ್ರಕರಣ, ಮಹದೇವಪುರದಲ್ಲಿ 97, ರಾಜರಾಜೇಶ್ವರಿ ನಗರದಲ್ಲಿ 18 ಕೇಸ್, ದಕ್ಷಿಣ ವಲಯದಲ್ಲಿ 453, ಪಶ್ಚಿಮ ವಲಯದಲ್ಲಿ 99 ಪ್ರಕರಣ, ಯಲಹಂಕದಲ್ಲಿ 17 ಪ್ರಕರಣಗಳು ದಾಖಲಾಗಿವೆ. ಡೆಂಗಿ ಹೆಚ್ಚಳ ತಡೆಗೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದು, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಗಿ ತಡೆಗೆ ಸೂಕ್ತ ಕ್ರಮಕ್ಕೆ ಸೂಚನೆ ನೀಡಿದ್ದೇವೆ. ಡೆಂಗಿ ತಡೆಗೆ ಪಾಲಿಕೆಯಿಂದ ಎಲ್ಲಾ ಕ್ರಮ ಕೈಗೊಳ್ಳುತ್ತಿದೆ ಅಂದಿದ್ದಾರೆ ಕಮಿಷನರ್. ಡೆಂಗು ಅದರಿಂದ ಉಂಟಾಗತಕ್ಕಂಥ ಒಂದು ವಿಚಾರ ಇರುವುದರಿಂದ ಸ್ವಲ್ಪ ಮಟ್ಟಕ್ಕೆ ಅದನ್ನು ಹೆಚ್ಚಳ ಆಗ್ತದೆ.
ಆದರೂ ಕೂಡ 2 ವರ್ಷಕ್ಕೆ ಒಂದು ಸಲ ಇದನ್ನು ಜಾಸ್ತಿ ಆಗ್ತದೆ. ಸೊ ಈ ವರ್ಷ ಅಷ್ಟೇನು ಜಾಸ್ತಿ ಆಗಲಿಕ್ಕಿಲ್ಲ ಅಂತ ನಾವು ಭಾವಿಸುತ್ತೇವೆ. ಯಾಕೆಂದರೆ ಲಾಸ್ಟ್ ಇಯರ್ ನಮ್ಮ ಕಡೆಗೆ ಆ ಪೀಕ್ ಆಗಿ ಹೋಗಿದೆ. ಆದರೂ ಸಹ ನಾವು ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ. ನಮ್ಮದು ಲಾರ್ವಾ ಕಂಟ್ರೋಲ್ಗಾಗಿ, ಸ್ಪ್ರೇಯಿಂಗಾಗಿ ಮತ್ತು ಸ್ಯಾಂಪಲ್ ಕಲೆಕ್ಷನ್ ಕೆಲಸ ಇನ್ನೂ ತೀವ್ರವಾಗಿ ನಡೀತಾ ಇದೆ. ಆ ಥರ ಏನು ತೊಂದರೆ ಇಲ್ಲ. ಹಿಂದೆ ಎಷ್ಟು ಮಾಡ್ತಾ ಇದ್ದೀವಿ ಅದಕ್ಕಿಂತ ಜಾಸ್ತಿನೇ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಮಳೆ ಬರ್ತಿದ್ದು ಈಗಾಗಲೇ ಡೆಂಗಿ ಪ್ರಕರಣಗಳು ಹೆಚ್ಚಾಗಿವೆ. ಇದರ ಬೆನ್ನಲ್ಲೇ ಜನ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಿದೆ. ಡೆಂಗಿ ಲಕ್ಷಣಗಳು ಬಂದಾಗ ನಿರ್ಲಕ್ಷ್ಯ ಮಾಡದೆ ವೈದ್ಯರನ್ನ ಸಂಪರ್ಕಿಸಿದರೆ ಉತ್ತಮ. ಹಂಸಶ್ಯಾಮಲ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.